ದುಬಾರೆ ಕ್ಯಾಂಪಿಂದ ನಮ್ಮ ಮೈಸೂರಿಗೆ ಬಂದಿದ್ದಾನೆ 53 ವರ್ಷದ ಪ್ರಶಾಂತ ಆನೆ. ಡಾಕ್ಟರ್ ಚೆಟ್ಟಿಯಪ್ಪನ್ ಅವರ ಟೈಮ್ನಲ್ಲಿ ಹಿಡಿದು ಪಳಗಿಸಿರುವಂತಹ ನಮ್ಮ ಪ್ರಶಾಂತ ಆನೆ. ಒಂದು ಕ್ಯಾಪ್ಚರಿಂಗ್ ಟೈಮ್ನಲ್ಲಿ ಕರಡಿ ಮತ್ತು ಈ ಒಂದು ಆನೆಯ ಮಧ್ಯೆ ಕಾಳಗ ನಡೆಯುತ್ತೆ. ಆ ಒಂದು ಟೈಮ್ನಲ್ಲಿ ಕರಡಿಯನ್ನು ಕ್ಯಾಪ್ಚರ್ ಮಾಡುವಲ್ಲಿ ನಮ್ಮ ಈ ಒಂದು ಪ್ರಶಾಂತ ಆನೆ ಯಶಸ್ವಿ ಆಗ್ತಾನೆ. ಎಸ್, ಈಗ ನಾವು ನೋಡ್ತಿರುವಂತಹ ಆನೆ 53 ವರ್ಷದ ನಮ್ಮ ಪ್ರಶಾಂತ ಆನೆ. ದುಬಾರೆ ಕ್ಯಾಂಪಿಂದ ನಮ್ಮ ಮೈಸೂರಿಗೆ ಬಂದಿದ್ದಾನೆ ನಮ್ಮ 53 ವರ್ಷದ ಪ್ರಶಾಂತ ಆನೆ. ಅರೌಂಡ್ 5110 kg ತೂಕ ಇರುವಂತಹ ಪ್ರಶಾಂತ. ವಯಸ್ಸಿಗೆ ತಕ್ಕಂತೆ ತೂಕ ಮೇಂಟೈನ್ ಮಾಡಿದ್ದಾನೆ ನಮ್ಮ ಪ್ರಶಾಂತ ಆನೆ. 5110 kg ಇರುವಂತಹ ಒಂದು ಪ್ರಶಾಂತ ಆನೆ ದುಬಾರೆ ಕ್ಯಾಂಪಿಂದ ಬಂದಿದ್ದಾನೆ. ಬಹಳ ಸ್ನೇಹಜೀವಿ. ಆವಾಗಲೇ ಹೇಳಿದ್ನಲ್ಲ, ಡಾಕ್ಟರ್ ಚೆಟ್ಟಿಯಪ್ಪನ್ ಅವರ ಟೈಮ್ನಲ್ಲಿ ಹಿಡಿದು ಪಳಗಿಸಿರುವಂತಹ ನಮ್ಮ ಪ್ರಶಾಂತ ಆನೆ. ಬಹಳ ಸಾಹಸಿ ಕೂಡ. ದಸರಾ ಆನೆಗಳು ಎಷ್ಟೇ ಸೌಮ್ಯ ಸ್ವಭಾವದ ಆನೆಗಳಾಗಿದ್ದರೂ ಕೂಡ ಕ್ಯಾಪ್ಚರಿಂಗ್ ಟೈಮ್ನಲ್ಲಿ ಬಹಳ ಅಗ್ರೆಸಿವ್ ಆಗಿ ಸಾಹಸಿ ಉಳ್ಳಂತಹ ಒಂದು ಆನೆಯಾಗಿ ಬದಲಾಗುತ್ತೆ ಕ್ಯಾಪ್ಚರಿಂಗ್ ಟೈಮ್ನಲ್ಲಿ. ಅದೇ ಆನೆ ದಸರಾಗೆ ಬಂದಾಗ ನಮ್ಮ ರಾಜಬೀದಿಯಲ್ಲಿ ಅದೇ ಗಜಗಾಂಭೀರ್ಯವಾಗಿ ಹೆಜ್ಜೆಯನ್ನು ಹಾಕುತ್ತೆ. ನಮ್ಮ ದಸರಾ ಆನೆಗಳ ಸ್ಪೆಷಾಲಿಟಿ ಅಂತಂದರೆ ನಾವು ಹೇಳ್ಬಹುದಾಗಿದೆ. ಇನ್ನು ಕರಡಿ ಮತ್ತು ಆನೆ ಕಾಳಗ ಅಂದರೆ ಪ್ರಶಾಂತ ಮತ್ತು ಕರಡಿ ಆನೆಯ ಕಾಳಗದ ಬಗ್ಗೆ ನಾನು ಹೇಳಲೇಬೇಕು. ಸುಮಾರು ಅರ್ಧ ಗಂಟೆಗಳ ಹೆಚ್ಚು ಕಾಲ ಒಂದು ಕ್ಯಾಪ್ಚರಿಂಗ್ ಟೈಮ್ನಲ್ಲಿ ಕರಡಿ ಮತ್ತು ಈ ಒಂದು ಆನೆಯ ಮಧ್ಯೆ ಕಾಳಗ ನಡೆಯುತ್ತೆ. ಆ ಒಂದು ಟೈಮ್ನಲ್ಲಿ ಕರಡಿಯನ್ನು ಕ್ಯಾಪ್ಚರ್ ಮಾಡುವಲ್ಲಿ ನಮ್ಮ ಈ ಒಂದು ಪ್ರಶಾಂತ ಆನೆ ಯಶಸ್ವಿ ಆಗ್ತಾನೆ. ಅರೌಂಡ್ 30 ನಿಮಿಷಕ್ಕೂ ಹೆಚ್ಚು ಕಾಲ ಕರಡಿ ಮತ್ತು ಈ ಒಂದು ಪ್ರಶಾಂತ ಆನೆಯ ನಡುವೆ ಫೈಟ್ ಆಗುತ್ತೆ. ಆ ಮಧ್ಯದಲ್ಲಿ ಪ್ರಶಾಂತ ಆನೆ ಕರಡಿಯ ಸೊಕ್ಕನ್ನು ಮಟ್ಟ ಹಾಕಲಿಕ್ಕೆ ಈತ ಸಹಾಯ ಮಾಡ್ತಾನೆ. ಆಗಲೇ ಹೇಳಿದಾಗೆ ಏಜಿಗೆ ತಕ್ಕಂಗೆ 53 ವರ್ಷಕ್ಕೆ ತಕ್ಕಂತೆ ತನ್ನ ತೂಕವನ್ನು ಮೇಂಟೈನ್ ಮಾಡಿದ್ದಾನೆ.